ಟೀಚರ್ ಸುದೀಪ್ ಅವರು ಸೈಡ್ ರೋಲ್ ಮಾಡಿದಾಗ ಸುದೀಪ್ ಫ್ಯಾನ್ಸ್ ರೊಚ್ಚಿಗೆ ಹೇಳ್ತಾ ಇದ್ರು. ಆದರೆ ಇವಾಗ ಮಲಯಾಳಂನ ಒಂದು ಟೀಸರ್ನಲ್ಲಿ ಕಂಡಿರ್ತಕ್ಕಂಥ ಒಂದು ಫೋಟೋಗೆ ಆ ಒಂದು ಕಾಂಬೋಗೆ ತುಂಬಾನೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಹೌದು, ಟೀಸರ್ ಬಂದು 3 ದಿನ ಆಗಿದೆ. ಆದರೆ ಸುದೀಪ್ ಫ್ಯಾನ್ಸ್ ಅರ್ಬಟ ಇನ್ನೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ನಿಂತಿಲ್ಲ. ನಾನು ಹೇಳ್ತಾ ಇರೋದು ವೀರ್ ಸಿನಿಮಾದ ಟೀಸರ್ ಬಗ್ಗೆ. ಇದು ಒಂದು ಮಲಯಾಳಂ ಸಿನಿಮಾದ ಟೀಸರ್ನ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಒಮ್ಮೆ ಟೀಸರ್ನ ನೋಡ್ಕೊಂಡು ಬನ್ನಿ. ಮಲಯಾಳಂನವರು ಮಾಡಿದ್ರೆ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನೇ ಮಾಡೋದು, ಅದು ಕೂಡ ನಿಮಗೆ ಗೊತ್ತು. ಅದರಲ್ಲೂ ಹಾರರ್, ಥ್ರಿಲ್ಲರ್, ಕ್ರೈಮ್ ಸಿನಿಮಾಗಳನ್ನು ಮಾಡೋದ್ರಲ್ಲಿ ಅವರ ಇಂಡಸ್ಟ್ರಿ ಪಂಟರ್. ಈ ಥರದೇ ಒಂದು ಸಿನಿಮಾದ ಟೀಸರ್ ಇಲ್ಲಿ ಬಂದಿದೆ. ಅದರಲ್ಲಿ ಕಿಚ್ಚ ಸುದೀಪ್ ಅವರ ಫೋಟೋ ಒಂದು ಇದೆ. ಇದೇ ಕಿಚ್ಚ ಸುದೀಪ್ ಫ್ಯಾನ್ಸ್ಗೆ ತುಂಬಾ ಸರ್ಪ್ರೈಸ್ ಮತ್ತು ಖುಷಿ ಕೊಟ್ಟಿರೋದು. ಹಾಗಾದರೆ ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರ ಕಾಂಬೋ ಇದೆಯಾ? ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಮಾತಾಡುವ ಬನ್ನಿ. ಈ ಒಂದು ಟೀಸರ್ನಲ್ಲಿ ಕಿಚ್ಚ ಸುದೀಪ್ ಅವರ ಫೋಟೋ ಇರೋದ್ರಿಂದ ತುಂಬ ಜನ ಸಿನಿಮಾದ ಪ್ರಮೋಷನ್ಸ್ ಆ್ಯಕ್ಟಿವಿಟೀಸ್ಗೆ ಈ ಒಂದು ಫೋಟೋ ಕಾಂಬೋನ ಯೂಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಂತ ಅಂದ್ಕೊಂಡಿದ್ದಾರೆ. ಆದರೆ ರಿಯಾಲಿಟಿ ಬಂದು ಬೇರೆನೇ ಇದೆ. ಮೊದಲಿಗೆ ಹೇಳಬೇಕಂದ್ರೆ ಈ ಸಿನಿಮಾದ ಒಂದು ರಿಯಲ್ ಇನ್ಸಿಡೆಂಟಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಕಿಚ್ಚ ಸುದೀಪ್ ಫ್ಯಾನ್ಸ್ಗೆ ಒಂದು ಸರ್ಪ್ರೈಸ್ ಏನು ಅಂದರೆ, ಈ ಒಂದು ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರ ಕಾಂಬೋ ಇದೆ. ಹೌದು, ಅವರ ಆ್ಯಕ್ಟಿಂಗ್ ಕೂಡ ಇದರಲ್ಲಿ ಇದೆ. ಮತ್ತು ಒಂದು ವಿಶೇಷ ಸರ್ಪ್ರೈಸ್, ಒಂದು ಖುಷಿ ವಿಚಾರ ಏನು ಅಂದರೆ, ಕಿಚ್ಚ ಸುದೀಪ್ ಅವರು ಫಾರ್ ದಿ ಫಸ್ಟ್ ಟೈಮ್ ಮಲಯಾಳಂ ಸಿನಿಮಾದಲ್ಲೇ ಆ್ಯಕ್ಟಿಂಗ್ ಮಾಡ್ತಾ ಇರೋದು. ಈ ಸಿನಿಮಾನ ಕನ್ನಡದಲ್ಲಿ ಡಬ್ ಮಾಡಿ ಥಿಯೇಟರ್ಗೆ ಬಿಡೋ ಚಾನ್ಸ್ ಕೂಡ ಇದೆ. ಈ ಫೋಟೋದಲ್ಲಿ ಕಿಚ್ಚ ಸುದೀಪ್ ಅವರ ಜೊತೆ ಒಂದು ಫ್ಯಾಮಿಲಿ ಕೂಡ ನಿಮಗೆ ಕಾಣ್ತಾ ಇದೆ. ಒಂದು, ಈ ಹುಡುಗಿ ಅಣ್ಣ ಕಿಚ್ಚ ಸುದೀಪ್ ಅವರು ಆಗಿರಬೇಕು. ಇನ್ನೊಂದು, ಈ ಫ್ಯಾಮಿಲಿಯವರು ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಆಗಿರಬೇಕು, ಅಕಾರ್ಡಿಂಗ್ ಟು ಸ್ಟೋರಿನ ಹೇಳ್ತಾ ಇರೋದು. ಆದರೆ ಕಿಚ್ಚ ಸುದೀಪ್ ಅವರ ಪರ್ಫೆಕ್ಟ್ ಕ್ಯಾರೆಕ್ಟರ್ ಏನು ಅನ್ನೋದನ್ನು ಸಿನಿಮಾದವರು ರಿವೀಲ್ ಮಾಡಿಲ್ಲ. ಈ ಸಿನಿಮಾ ಜೂನ್ 26ಕ್ಕೆ ಥಿಯೇಟರ್ಗೆ ಬರ್ತಾ ಇದೆ. ಆವಾಗ ನಮಗೆ ಕನ್ಫ್ಯೂಸ್ ಆಗಿರ್ತಕ್ಕಂಥ ಎಲ್ಲ ವಿಚಾರಗಳಿಗೆ ಉತ್ತರ ಸಿಗಲಿದೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.